ಇದ್ರೊಳಗ ಕತೆ ಹೇಳಣ. ಕತೆ ಹೆಸರು ಮೀನು ಮಾರುವ ಗಂಗಮ್ಮ. ಒಂದ್ ಊರಾಗ ಒಬ್ಬಕಿ ಗಂಗಮ್ಮ ಅಂತ ಇದ್ಲು. ಏನ್ ಮಾಡ್ತಿದ್ಲು ಅಂದ್ರೆ ಆಕಿ ಮೀನ ಮಾರ್ತಿದ್ಲು. ನೋಡಿರ ನೀವು ಮೀನನ? ಎಲ್ಲಿರ್ತಾವ ಮೀನ? ನೀರ್ನೊಳಗ ಇರ್ತಾವು. ನೋಡಿರಲ್ಲ? ಹೌದಲ್ಲ, ಮನುಷ್ಯರು ಹಿಡ್ಕೊಂಡ್ ಬರ್ತಾರಲ್ಲ, ಹಂಗಾಕಿ ಮೀನ ಹಿಡ್ಕೊಂಡ್ ಬಂದು ಆಕಿ ಮೀನ ಹಿಡ್ಕೊಂಡ್ ಬಂದಿದ್ರನ. ಹಂಗತೆ ಏನ್ ಮಾಡ್ತಿದ್ಲ ಅಂದ್ರೆ ಗಂಗಮ್ಮ ದಿನ ಹೋಗಿ ಮೀನ ತಗೊಂಡ್ಬಂದು ಓಮ ನೀನು ಮೀನ ನೋಡಿಯನ ಹೋಗಿ ಅಕ್ಕಿ ಮಾರಾಟ ಮಾಡ್ತಿದ್ಲು. ಹಂಗ ಮಾಡ್ಬೇಕಾದ್ರೆ ಆಕಿಗೆ ನಿಮ್ಗೆ ಹೆಂಗ ನಿಮ್ ಮನೆಯೊಳಗ ಫ್ರೆಂಡ್ಸ್ ಇರ್ತಾರಲ್ಲ, ಹಂಗ ಆಕಿಗೆ ಒಬ್ಬಕಿ ಹೂ ಮಾರಕಿ ಪರಿಚಯ ಇದ್ಲು. ಗಂಗಮ್ಮ ಮೀನ ಮಾಡ್ತಿದ್ಲು. ಹಂಗ ಮಾಡ್ಬೇಕಾದ್ರೆ ಒಂದಿನ ಏನಾತಂದ್ರೆ ಊರಿ ರಜೆ ಇತ್ತಲ್ಲ, ಮೀನ ಮಾಡೋದ್ ರಜೆ ಇದ್ದಾಗ ಊರೂರು ಹೋಗಿ ಆಕಿ ಮೀನ ಮಾಡ್ತಿದ್ಲು. ಮೀನ ಮಾಡ್ಬೇಕಾದ್ರೆ ಏನಾಗ್ಬಿಡ್ತು, ರಾತ್ರಿ ಆಗ್ಬಿಡ್ತು. ಕತ್ಲಾಗುತ್ತಿಲ್ಲ. ಅವಾಗ ನೀವು ಕತ್ಲದಲ್ಲೆಲ್ಲ ಅಡ್ಡಾಡ್ತೀರಾ ಒಬ್ಬೊಬ್ರ? ಭಯ ಆಗುತ್ತಿಲ್ಲ. ಆಕಿ ಬೇರೆ ಊರಿಗೆ ಹಳ್ಳಿಯಲ್ಲಿ ಹೋಗಿ ಮಾರೋ ಹೊತ್ತಾಗ ಕತ್ಲಾಗ್ಬಿಡ್ತು. ಆ ಊರಲ್ಲಿ ಹೂ ಮಾರೋರು ಆಕಿಗೆ ಪರಿಚಯ ಇದ್ರು. ಯಾರು ಪರಿಚಯ ಇದ್ರು? ಹೂವ ಮಾರೋರು. ಹೂವ ಮಾರೋರು ಪರಿಚಯ ಇದ್ದಾಗ ಏನ್ ಮಾಡಿದ್ರಂದ್ರೆ ಆಕಿ ಏನ್ ಮಾಡಿದ್ಲು, ನಾನು ಹೂ ಮಾರ್ತಾ ಲೇಟ್ ಆಗ್ಬಿಡ್ತು, ನಾನು ಇವತ್ತೊಂದಿನ ನಿಮ್ ಮನೆಯಲ್ಲಿ ಮಲಗ್ತೀನಿ, ಮುಂಜಾನೆ ಹೋಗ್ತೀನಿ ಅಂತ ಹೇಳಿದ್ಲು. ಏನಂದ್ಲು? ಒಂದಿನ ಮಲ್ಕೊಂತೀನಿ ನಾನು. ವಾಸನೆ ಆಕಿಗೆ ಹಿಡಿಸ್ಲೇ ಇಲ್ಲ. ರಾತ್ರಿ ಮಕ್ಕೊಂಡಿರ್ಬೇಕಾದ್ರೆ ಬರೇ ಹೂವಿನ ವಾಸನೆ ಘಮ ಘಮದಕ್ಕ ಆಕಿಗೆ ನಿದ್ದೆನೇ ಬರ್ಲಿಲ್ಲ. ಏನ್ ಬರ್ಲಿಲ್ಲ? ನಿದ್ದೆನೇ ಬರ್ಲಿಲ್ಲ. ಅದಕ್ಕ ಆಕಿ ಏನ್ ಮಾಡಿದ್ಲು, ಆ ಕಡೆ ಈ ಕಡೆ ಒಳ್ಳಾಡ್ತಿರ್ಲಿಲ್ಲ ನಾವು. ಈ ಕಡೆ ಮಕ್ಕಳೋದು, ಹಂಗ್ ಮಕ್ಕಳೋದು, ಹಿಂಗ್ ಮಕ್ಕಳೋದು ಮಾಡ್ತಿರ್ಲಿಲ್ಲ. ಹಂಗತೆ ಒಳ್ಳಾಡೋದನ್ನ ಯಾರು ನೋಡಿದ್ರು? ಹೂ ಮಾರಕಿ ನೋಡಿದ್ಲು. ಅದಕ್ಕೆ ಏನ್ ಮಾಡಿದ್ಲಕಿ, ಆಕಿ ಗಂಗಮ್ಮ ಊರಿಗೆ ಹೂವ ಮೀನ ಮಾರ್ಬೇಕಾದ್ರೆ ಏನ್ ತಗೊಂಡೋಗಿದ್ಲು? ಪುಟ್ಟಿ ತಗೊಂಡೋಗಿದ್ಲು. ಅದನ್ನ ಹೊರಗಿಟ್ಟಿದ್ಲಲ್ಲ, ಅದಕ್ಕ ಹೂ ಮಾರೋರು ಏನ್ ಮಾಡಿದ್ರು, ಅದನ್ನ ತಗೊಂಡ್ಬಂದು ಗಂಗಮ್ಮನ ತಲೆ ಹತ್ರ ಇಟ್ಲು. ಆ ಮೀನಿನ ವಾಸನೆಗ ಏನ್ ಮಾಡಿದ್ವು, ಗಂಗಮ್ಮಗ ನಿದ್ದೆ ಬಂದ್ಬಿಡ್ತು. ಅದಕ್ಕ ಏನ್ ಮಾಡಿದ್ಲು ಗಂಗಮ್ಮ, ಮಲ್ಕೊಂಡು ನಿದ್ದೆ ಮಾಡಿದ್ಲು. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ? ಅಭ್ಯಾಸ ಬಲ.